ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟಿಗೆ 6 ಎಳೆ ದಾರ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಹಾಕ್ತೀನಿ. ಲಾಕ್ ಹಾಕಿದ ಮೇಲೆ ಈಗ 1 2 3 4 ಆದರೂ ಚೈನ್ ಹಾಕ್ಬೋದು, 5 ಆದರೂ ಚೈನ್ ಹಾಕ್ಬೋದು. ಕುಚ್ಚು ಬರೋ ಜಾಗದಲ್ಲಿ 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಇವಾಗ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಸ್ವಲ್ಪ ಬಟ್ಟೆ ಸ್ಮೂತಾಗಿರೋದ್ರಿಂದ ಈ ಥರ ಆಗ್ತಾ ಇರುತ್ತೆ. ಒಂದು ಸರಿ ರೇಷ್ಮೆ ಸ್ಯಾರಿಗಳಿಗೆಲ್ಲ ಸ್ವಲ್ಪ ಒಂದು ಲಾಕ್ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಮತ್ತು ಲಾಕ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಲಾಕ್. ಇವಾಗ 1 2 3 4 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಈ 4 ಚೈನ್ನ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಈಗ 1 2 3 4 5 6 ನಾನು ಟೋಟಲಾಗಿ ಇಲ್ಲಿ 6 ಚೈನ್ಗಳನ್ನ ಹಾಕಿದ್ದೀನಿ. 6 ಚೈನ್ ಹಾಕಿಬಿಟ್ಟು ಒಂದು 4 ಚೈನ್ಗಷ್ಟು ಈ ಕಡೆ ನೋಡಿದ್ರಲ್ಲ 4 ಚೈನ್ ಎಷ್ಟಕ್ಕೆ ಲಾಕ್ ಹಾಕಿದ್ನಲ್ಲ ಅಷ್ಟಕ್ಕೆ ಈ 6 ಚೈನ್ನ ಲಾಕ್ ಮಾಡ್ಕೊತೀನಿ. ಅಂದರೆ ಫುಲ್ಲು ಯು ಶೇಪ್ ಥರ ಬರಬೇಕು. ಹಾಗಾಗಿ 4 ಚೈನ್ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಗ್ಯಾಪಿಗೆ ಈ 6 ಚೈನ್ನ ಲಾಕ್ ಮಾಡಿದ ಮೇಲೆ 4 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. 4 ಚೈನ್ ಎಲ್ಲಿಗೆ ಬರುತ್ತೋ ಅಷ್ಟು ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಇವಾಗ ಸ್ವಲ್ಪ ಬಟ್ಟೆನ ತಿರುಗಿಸ್ಕೋಬೋದು, ಇಲ್ಲಾಂದರೆ ಹಾಗೇ ಚೈನ್ ಆದರೂ ಹಾಕ್ಕೋಬೋದು. ನೋಡಿ, ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಳ್ತೀನಿ. ನಾನು ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶೆಟ್ಗಳಿಂದ ಲಾಕ್ ಮಾಡ್ತೀನಿ, ಅಂದರೆ ಲಾಕ್ ಮಾಡ್ಕೊತೀನಿ. ಒಂದಾಯಿತು, ಒಂದು ಲಾಕ್ ಆಯಿತು. ಪಕ್ಕದಲ್ಲಿ ಇನ್ನೂ ಒಂದು ಲಾಕ್, ಅದ್ರ ಪಕ್ಕದಲ್ಲಿ ಇನ್ನೂ ಒಂದು, ಅಂದರೆ ಟೋಟಲಾಗಿ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ ಈ 4 ಚೈನ್ ಒಳಗಡೆ. ಈಗ ಈ 6 ಚೈನ್ ಒಳಗಡೆಗೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ 6 ಚೈನ್ ಒಳಗಡೆ ಹೋಗಿ 3 ದಾರದಿಂದನೂ ಈ ಥರ ಸೂಜಿನ ಎಳ್ಕೊಂಬರಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು, 3 ದಾರದಿಂದ ಈ ಥರ ದಾರ ಎಳ್ಕೊಂಡು ಬರಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತೀವಿ. ಈ ಹಾಫ್ ಡಬಲ್ ಕ್ರೋಶೆಟ್ನ ನಾನು ಟೋಟಲಾಗಿ ಇಲ್ಲಿ 8 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಟೋಟಲಾಗಿ ಇಲ್ಲಿ ಏನು 6 ಚೈನ್ ಹಾಕಿದ್ವಲ್ಲ ಅದರೊಳಗಡೆಗೆ 8 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀವಲ್ಲ 6 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರದಿಂದ ಹೊರಗಡೆ ಬರಬೇಕು. ಸ್ವಲ್ಪ ಈ ಥರ ಎಳ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಜಾಗ ಆಗೋದಿಲ್ಲ ನೋಡಿಕೊಂಡು ನೀಟಾಗಿ ಸ್ವಲ್ಪ ಎಳ್ಕೊಂಡು ಹಾಕೊಂಡ್ರೆ ಕ್ಲೀನ್ ಆಗುತ್ತೆ. ಇವಾಗ ನೆಕ್ಸ್ಟ್ 4 ಚೈನ್ ಇತ್ತಲ್ಲ 8 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಒಳಗಡೆಗೆ ಒಂದು ಲಾಕ್. ಇಲ್ಲಿ ಟೋಟಲಾಗಿ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ನಾನು ಫಸ್ಟಿಗೆ ಯಾವ ಥರ 4 ಚೈನ್ ಒಳಗಡೆ 3 ಸಿಂಗಲ್ ಕ್ರೋಶೆಟ್ ಇದ್ನಲ್ಲ ಅದನ್ನ ಹಾಕ್ಬಿಟ್ಟು ಇಲ್ಲಿ 2 ಲಾಕ್ ಮಾಡಿರ್ತೀವಲ್ಲ ಬೀಡ್ ಆದಮೇಲೆ ಬೀಡ್ ಲಾಕ್ ಒಂದು, ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಇದನ್ನು ಲಾಕ್ ಮಾಡಬೇಕು. ಇವಾಗ ಫ್ರಂಟ್ ಸೈಡಿಗೆ ಬಟ್ಟೆ ತಿರುಗಿಸ್ಕೊಂಡಿದ್ದೀನಿ. ನಾನು ತಿರುಗಿಸ್ಕೊಂಡ್ಬಿಟ್ಟು ಇವಾಗ ನೋಡಿ ಇಲ್ಲಿ ಏನು ನಾನು 8 ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿದ್ನಲ್ಲ ಇಲ್ಲಿ ಹೋಲ್ಸ್ಗಳು ಕಾಣ್ತಾ ಇರುತ್ತೆ, ನೋಡ್ಬೋದು ನೀವು. 1 2 3 4 5 6 7 ಮತ್ತು 8 ಹೋಲ್ಸ್ಗಳಿದೆಯಲ್ಲ. ಪ್ರತಿಯೊಂದು ಹೋಲ್ ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಫಸ್ಟ್ನೇ ಹೋಲ್ ಮೇಲೆ ಒಂದು ಕಂಬ ಹಾಕ್ತೀನಿ, ಅಂದರೆ ಡಬಲ್ ಕ್ರೋಶೆಟ್ನ ಹಾಕ್ತೆ. ಡಬಲ್ ಕ್ರೋಶೆಟ್ ಹಾಕಿದ್ಮೇಲೆ ಅದೇ ಹೋಲ್ನಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ, ಅಂದರೆ 2 ಡಬಲ್ ಕ್ರೋಶೆಟ್. ಒಂದು ಹೋಲ್ನಲ್ಲಿ 2 ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು ಈ 2 ಡಬಲ್ ಕ್ರೋಶೆಟ್ ಇದೆಯಲ್ಲ ಇಲ್ಲಿ ನೋಡಿ ಅದು ಹಿಂದ್ಗಡೆಗೆ ಹೋಗಿ ಅವೆರಡಕ್ಕೂ ಸೇರಿಸ್ಕೊಂಡು ಪಿಕ್ಔಟ್ ಮಾಡ್ತೀನಿ. ಪಿಕ್ಔಟ್ ಆಯಿತು. ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ ಹೋಲ್ ಇದೆಯಲ್ಲ ಈ ಹೋಲ್ ಒಳಗಡೆಗೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಒಂದು ಕಂಬ ಹಾಕ್ತಾಯಿದ್ದೀನಿ. ಇಲ್ಲಿನೂ ಸಹ 2 ಕಂಬ ಹಾಕ್ತೀನಿ. ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲ್ನಲ್ಲಿ 2 ಕಂಬಗಳನ್ನ ಹಾಕಬೇಕು. ಹಾಕಿಬಿಟ್ಟು 3 ಚೈನ್ ಹಾಕಿ ಆ 2 ಕಂಬನೂ ಸೇರಿಸ್ಕೊಂಡು ನೀವು ಪಿಕ್ಔಟ್ ಮಾಡಬೇಕು. 2ರಿಂದ ಒಂದು ಸರಿ 2ರಿಂದ ಒಂದು ಸರಿ, ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು 2ರಿಂದ ಒಂದು ಸರಿ 2ರಿಂದ ಒಂದು ಸರಿ. ಈಗ 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕ್ತೀನಿ. ನೋಡಿ 2 ಕಂಬಗಳನ್ನ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕ್ಔಟ್ ಮಾಡ್ತೀನಿ. ಇದೇ ಥರನೇ ನಾನಿಲ್ಲಿ 8 ಪಿಕ್ಔಟ್ಸ್ಗಳನ್ನ ಮಾಡ್ತೀನಿ, ಅಂದರೆ ಒಂದೊಂದರಲ್ಲಿ
ಹಾಫ್ ಡಬಲ್ ಕ್ರೋಶೆಟ್ನಲ್ಲಿ ಎರಡೆರಡು ಕಂಬಗಳನ್ನ ಹಾಕ್ಕೊಂಡು ಪಿಕಾಟ್ ಮಾಡಿಕೊಂಡ್ರೆ ಟೋಟಲಾಗಿ 8 ಬರುತ್ತೆ. 8 ಪಿಕಾಟ್ಸ್ಗಳನ್ನ ಮಾಡಿಕೊಂಡು ನೀಟಾಗಿ ಒಂದೇ ಹೈಟ್ನಲ್ಲಿರಬೇಕು. ಸಿಂಗಲ್ ಸ್ಟೆಪ್ನಲ್ಲಿ ನೀವು ಇದನ್ನು ಡಿಸೈನ್ನ ಹಾಕಿ ಕೊಡ್ಬೋದು. ಬೇಕು ಅಂದರೆ ಬೀಡ್ಸ್ಗಳನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಅಂತ ಅಂದರೆ ಅಲ್ಲಿ ಒಂದೇನು ಬಿಗ್ ಸೈಜ್ ಇಲ್ಲ, ಆ ಬೀಡ್ ಒಂದೇ ಯೂಸ್ ಮಾಡಿರೋದು ನೋಡಿ. 1 2 3 4 5 6 7 8 ಪಿಕಾಟ್ಸ್ ಆಯಿತು. ಇವಾಗ ಇಲ್ಲಿ ಏನು 4 ಚೈನಿಂದ ಲಾಕ್ ಮಾಡಿದ್ವಲ್ಲ ನೋಡಿ, ಇಲ್ಲಿ ಲಾಕ್ ಇದೆಯಲ್ಲ, ಈ ಲಾಕ್ ಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಈ ಆರ್ಚ್ನ ಎಂಡ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈ ಥರ ಎಂಡ್ ಮಾಡ್ಕೋಬೇಕು. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ ನಾನು. ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ನೋಡಿ. ಈ ಥರ ಕಾಣುತ್ತೆ ಡಿಸೈನ್. ಸಿಂಗಲ್ ಸ್ಟೆಪ್ನಲ್ಲಿ ಈಸಿಯಾಗಿ ಹಾಕುವಂತಹ ಬ್ರೈಡಲ್ ಕುಚ್ಚು ಡಿಸೈನು. ಇದಕ್ಕೆ ನೀವು ಬೇಕಂದರೆ ಸ್ಟೋನ್ ಚೈನು, ಬಾಲ್ ಚೈನು ಸಹ ಈ ಆರ್ಚಿಗೆ ಹಾಕ್ಕೋಬೋದು. ಇವಾಗ 4 ಚೈನ್ ಹಾಕ್ತೀನಿ. 4 ಅಥವಾ 5 ಚೈನ್ ಹಾಕ್ಬೋದು. ನೀವು ಕುಚ್ಚು ಹಾಕೋದಕ್ಕೋಸ್ಕರ ಇಲ್ಲಿ ನಾನು ಮಾಡ್ತಾ ಇರೋದು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್. ನಾನಿಲ್ಲಿ ಈ ಥರ ಸರ್ಕಲ್ ಬೀಡ್ ತೊಗೊಂಡಿದ್ದೀನಲ್ಲ, ಈ ಥರನೇ ತೊಗೊಳ್ಳಿ, ಯಾಕಂದರೆ ಈ ಡಿಸೈನ್ಗೆ ಸೂಟ್ ಆಗುತ್ತೆ. ಬೇರೆ ಕಟ್ಟಿಂಗ್ ಬೀಡ್ಸ್ ಎಲ್ಲ ಬೇಡ, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಬೀಡ್ ಲಾಕ್ ಆದಮೇಲೆ ಒಂದು ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಹಾಕಿದ ಮೇಲೆ ಇವಾಗ ಇಲ್ಲಿ 6 ಚೈನ್ ಹಾಕ್ತೀನಿ ನಾನು. 1 2 3 4 5 6 ಚೈನ್ ಹಾಕಿ 4 ಚೈನ್ ಎಷ್ಟು ಗ್ಯಾಪ್ ಇರುತ್ತಲ್ಲ ಅಷ್ಟು ಗ್ಯಾಪಿಗೆ ಕರೆಕ್ಟಾಗಿ ನಾವು ಇದನ್ನು 6 ಚೈನ್ನ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕಬೇಕು. 1 2 3 4 ಚೈನ್ ಹಾಕಿದ ಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಬಟ್ಟೆನ ಬ್ಯಾಕ್ ಸೈಡು ಸ್ವಲ್ಪ ತಿರುಗಿಸ್ಕೊಂಡು ಈ 4 ಚೈನ್ ಒಳಗಡೆಗೆ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. 1 ಆಯಿತು, 2 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಈ 6 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಅಂದರೆ 3 ದಾರದಿಂದ ಹೊರಗಡೆ ಬರಬೇಕು. ಸೂಜಿ ಮೇಲೆ ಒಂದು ಸರಿ ಇರುತ್ತೆ, ಮುಂಚೆಗೆ ಇನ್ನೊಂದು ಸರಿ ತೊಗೊಂಡ್ಬಿಟ್ಟು 6 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರ ಹೊರಗಡೆ ಬಂದರೆ ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಇವಾಗ 8 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ 4 ಚೈನಿಂದ್ರೊಳಗಡೆಗೆ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ ಮತ್ತೆ. ಅಂದರೆ ಲಾಕ್. ಸಿಂಗಲ್ ಕ್ರೋಶೆಟ್ ಅಂದರೆ ಲಾಕ್ ಥರ, ಹಾಫ್ ಡಬಲ್ ಕ್ರೋಶೆಟ್ ಅಂದರೆ ಕಂಬ ಹಾಕ್ತೀವಲ್ಲ ಆ ಥರ. ಇವಾಗ ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಫಸ್ಟ್ನೇ ಹೋಲ್ ಮೇಲೆ ಒಂದು ಕಂಬ ಹಾಕ್ತೀನಿ. ಏನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ 8, ಅದರೊಳಗಡೆ ಫಸ್ಟ್ನೇ ಹೋಲ್ ಮೇಲೆ 2 ಕಂಬ ಹಾಕಿಬಿಟ್ಟು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು 2 ಕಂಬದಿಂದಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಇಲ್ಲಿ ನೋಡಿ ಬೇಕಂದರೆ ನೀವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಬೀಡ್ಸ್ ಬೇಕು ಅಂದರೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 1 ಚೈನ್ ಹಾಕಿ ಬೀಡ್ ಹಾಕಿ ಮತ್ತು 1 ಚೈನ್ ಹಾಕಿಬಿಟ್ಟು ಸಹ ಪಿಕೌಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಇವಾಗ ಲಾಕ್ ಆಯ್ತಲ್ಲ, ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಸಹ ನೀವು ಕಂಬನ ಹಾಕ್ಬೋದು. ಇವಾಗ ಈ ಏನು 4 ಚೈನ್ ಇತ್ತಲ್ಲ ಅದ್ರ ಲಾಕ್ನಲ್ಲಿ ಈ ಆರ್ಚ್ನ ಎಂಡ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಹಾಕಿಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡ್ ಅಂದರೆ ಹೇಳಿದ್ನಲ್ಲ ಈ ಸೈಜ್ ಬೀಡ್ ತೊಗೊಂಡು ಲಾಕ್ ಮಾಡಿಬಿಟ್ಟು ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಮತ್ತು ಒಂದು ಬೀಡ್ ಹಾಕಿಬಿಟ್ಟು ಲಾಕ್ ಮಾಡ್ತೀನಿ. ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸ್ಯಾರಿ ಫುಲ್ಲು ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋಂಥ ಡಿಸೈನು ನೀವೇನಿಲ್ಲ ಅಂದರೂ 2.5-3 ಅವರ್ಸ್ ಒಳಗಡೆಗೆ ಇದನ್ನು ಕಂಪ್ಲೀಟ್ ಮಾಡ್ಬೋದು, ಕುಚ್ಚು ಕಟ್ಟಿ ಕೊಡ್ಬೋದು. ನೋಡಿ ಸಿಂಗಲ್ ಸ್ಟೆಪ್ನಲ್ಲಿ ನಿಮಗೆ ಯಾವುದೇ ಕುಚ್ಚು ಬೇಡ ಅಂದರೆ ಈ ಬೀಡ್ಸ್ನ ಆ 4 ಚೈನ್ನ ಅಂದರೆ ಬೀಡ್ಸ್ ಇರ್ಬೋದು, 4 ಚೈನ್ನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಈ ಕಲರ್ ಇರೋದ್ರಿಂದ ಸ್ಯಾರಿಗೆ ಬ್ಯಾಕ್ ಸೈಡ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಆರ್ಚಿಗೆ ನೀವು ಸ್ಟೋನ್ ಚೈನು, ಬಾಲ್ ಚೈನು ಸಹ ಅಂಟಿಸ್ಕೊಡ್ಬೋದು. ನೋಡ್ಬೋದಾ ಯು ಶೇಪ್ನಲ್ಲಿ ಕ್ಲೀನಾಗಿದೆ. ಅಂದರೆ 4 ಚೈನ್ ಅಷ್ಟು ಗ್ಯಾಪಿಗೆ ನೀವು ಲಾಕ್ ಮಾಡಬೇಕು. 5 ಚೈನಿಗೆ ಬೇಡ, 4 ಚೈನ್ ಸ್ವಲ್ಪ ಯು ಶೇಪ್ ಜಾಸ್ತಿ ಇದ್ದಾಗ ಆರ್ಚ್ಗೆ
ನಾವು ಕಂಬಗಳು ಹಾಕಿದಾಗ ನೀಟಾಗಿ ಫಿನಿಶಿಂಗ್ ಕೂರುತ್ತೆ ಮತ್ತು ನೀಟಾಗಿ ಇರುತ್ತೆ. ನೋಡ್ತಾ ಇರ್ಬೋದು ನೀವು ಡಿಸೈನ್ನಲ್ಲಿ ಈ ಥರನೇ ನೀಟ್ ಫಿನಿಶಿಂಗ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.